प्रश्न ये कि विधेयक पर विचार किया जाए। जो सदस्य इसके पक्ष में हाँ कहें, जो सदस्य विरोध में ना कहें, मेरे विचार में निर्णय हाँ वालों के पक्ष में विधेयक पर विचार करने हेतु प्रस्ताव स्वीकृत किया गया। Till now, in another probably couple of weeks, the loans will be completely repaid. The centre, therefore, wants to make sure that the excise will come back to us so that we can levy that duty. Another argument which is very important for all the members of parliament to know is by the act in GST, you cannot tax any item under the GST beyond 40%. Now, if you can't tax any item, even if it is a demerit good like cigarette, beyond 40%, what is happening is the ultimate incidence through GST on a demerit good like cigarette has come down. So the popular narrative would be, is the government or is the GST council cognizant of the fact that cigarette or the demerit good like tobacco is being taxed lesser than what it was earlier? Is that the intention? So to address that, in order that the incidence is no longer lesser than what it was during the GST time with the compensation cess, we are bringing this excise. ಜಿಲ್ಲೆಯಲ್ಲಿ ಮಾಡೋದಾದ್ರೆ ಎಲ್ಲಿ ಮಾಡಬೇಕು? ತುಮಕೂರಲ್ಲೇ ಮಾಡಿದ್ರೆ ತುಂಬ ಅನುಕೂಲಗಳು ಇದ್ದಾವೆ ನಿಜ. ಆದರೆ ಒಂದು ಇತಿಹಾಸ ಸೃಷ್ಟಿಸುವ ಕಾರಣಕ್ಕಾಗಿ ಒಂದು ತಾಲೂಕು ಕೇಂದ್ರವನ್ನು ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಗುಬ್ಬಿ ತಾಲೂಕನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ 65ನೇ ಇಸ್ವಿಯಿಂದಲೂ ಕೂಡ ಅವಾರ್ಡ್ಗಳನ್ನು ಕೊಡ್ತಾರೆ ಬಂದಿದೆ. ಇಲ್ಲಿವರೆಗೆ ಹೆಚ್ಚು ಬೆಂಗಳೂರು ಮೈಸೂರುಗಳಲ್ಲೇ ಸಮಾರಂಭ ನಡೆದಿರೋದು. ಹಿಂದೆಲ್ಲೋ ಕೆಲವು ಸಲ ಮಾತ್ರ ಕೆಲವು ಹೊರ ಜಿಲ್ಲೆಗಳಲ್ಲೂ ಕೂಡ ಸಮಾರಂಭ ನಡೆದಿದೆ. ಆದರೆ ತಾಲೂಕು ಕೇಂದ್ರದಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತಾ, ಹೇಗಿರುತ್ತೆ ಏನೋ, ಅಲ್ಲಿ ಬಂದಂಥ ಅತಿಥಿಗಳನ್ನ ಉಳಿಸೋಕ್ಕಾಗುತ್ತಾ, ಇಂಥವೆಲ್ಲ ತೊಂದರೆಗಳಿರ್ತವೆ. ಹೆಚ್ಚು ಕಡಿಮೆ 40-45 ಜನ ಲೇಖಕರು ಅವತ್ತು ಬರ್ತಾ ಇದ್ದಾರೆ ಇಡೀ ಕರ್ನಾಟಕದಿಂದ. 10 ಜನ ಸಾಹಿತ್ಯ ಶ್ರೀ ಪ್ರಶಸ್ತಿಯವರು ಮತ್ತು 5 ಜನ ಗೌರವ ಪ್ರಶಸ್ತಿಯವರು, ಇನ್ನು 17 ಜನ ಪುಸ್ತಕ ಬಹುಮಾನ ತಗೊಂಡಿರುವಂಥವ್ರು, 9 ಜನ ದತ್ತಿ ಬಹುಮಾನಗಳನ್ನ ತಗೊಂಡಿರುವಂಥವ್ರು ಅವತ್ತು ಬರ್ತಾರೆ. ಈ ಚಕೋರ ಕಾರ್ಯಕ್ರಮ ಏನಿದೆ, ಚಕೋರ ಕಾರ್ಯಕ್ರಮದ ರಾಜ್ಯ ಮಟ್ಟದ ಉದ್ಘಾಟನೆ ಕಳೆದ ವರ್ಷ ಡಿಸೆಂಬರ್ ಅಲ್ಲಿ ನಾವು ರಾಜ್ಯ ಮಟ್ಟದ ಉದ್ಘಾಟನೆಯನ್ನು ಸಹ ತುಮಕೂರಿನಲ್ಲಿ ಮಾಡಿದ್ವಿ. ಜೊತೆಗೆ ನಮ್ಮ ಅಧ್ಯಕ್ಷರು ನಮ್ಮ ಅಧಿಕಾರ ವಹಿಸಿಕೊಂಡ ತಕ್ಷಣ ಹೇಳಿದ್ದು ಅಂತಂದ್ರೆ, ವಿದ್ವತ್ ವಲಯದಿಂದ ಸಾಹಿತ್ಯವನ್ನ ಸಾಮಾನ್ಯರವರಿಗೆ ತಲುಪಿಸುವುದು ನಮ್ಮ ಮುಖ್ಯ ಉದ್ದೇಶ, ನಮ್ಮ ಗುರಿ ಅಂತ. ಹೆಸರಿರ್ತಕ್ಕಂಥ ಗುಬ್ಬಿ ಕಲಾಕ್ಷೇತ್ರದಲ್ಲಿ ನಡೀತಾ ಇದೆ. ನಮ್ಮೆಲ್ಲ ಸಹಕಾರ ಇದೆ. ನಾವು ಕೂಡ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ, ಕಾರ್ಯಕ್ರಮದ ಆಹ್ವಾನದಲ್ಲಿ ಕೆಲವು ಏರಿಳಿತಗಳು ಆಗ್ತವೆ. ಆ ಏರಿಳಿತಗಳು ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ಮೇಲೆ ನಮ್ಮ ಹೆಮ್ಮೆ ಆಗಬೇಕು. ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಸಂತೋಷ ಪಡಬೇಕು.